ಫ್ರೆಂಡ್ಸ್, ನನ್ನ ಚಾನಲ್ ಶ್ರೀ ಕನ್ನಡತಿ ವ್ಲಾಗ್ಸ್ಗೆ ನಿಮಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ರಾಗಿ ಮಾಲ್ಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋನ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಫ್ರೆಂಡ್ಸ್, ಎಲ್ಲ ಗೌರ್ಮೆಂಟ್ ಸ್ಕೂಲ್ಗಳಲ್ಲೂ ಸಾಯಿಶು ರಾಗಿ ಹೆಲ್ತ್ ಮಿಕ್ಸ್ ಅಂತ ಕೊಟ್ಟಿದ್ದಾರೆ. ಅದನ್ನು ಯಾವ ರೀತಿ ಪ್ರಿಪೇರ್ ಮಾಡಬೇಕು ಮತ್ತು ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂದರೆ, ಒಂದು ವಿದ್ಯಾರ್ಥಿಗೆ ಸಾಯಿಶು ರಾಗಿ ಹೆಲ್ತ್ ಮಿಕ್ಸ್ 5 ಗ್ರಾಮ್, ಕೆನೆಭರಿತ ಹಾಲಿನ ಪುಡಿ 18 ಗ್ರಾಮ್, ಸಕ್ಕರೆ 10 ಗ್ರಾಮ್ ಮತ್ತು ನೀರನ್ನ ನಾವು 10 ml ಪ್ಲಸ್ 150 ml ಯೂಸ್ ಮಾಡ್ತೀವಿ. 10 ml ನೀರನ್ನ ರಾಗಿ ಮಿಕ್ಸ್ನ ಪ್ರತ್ಯೇಕವಾಗಿ ಕಲಸೋಕ್ಕೆ ಯೂಸ್ ಮಾಡ್ತೀವಿ. 150 ml ನೀರನ್ನ ಹಾಲಿನ ಪುಡಿನ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸೋಕ್ಕೆ ಯೂಸ್ ಮಾಡ್ತೀವಿ. ನಾನಿಲ್ಲಿ ಇಬ್ರಿಗಾಗೋ ಅಷ್ಟು ಮಾಡ್ತಾಯಿದ್ದೀನಿ. ಹಾಗಾಗಿ 36 ಗ್ರಾಮ್ ಹಾಲಿನ ಪುಡಿ ತೊಗೊಂಡಿದ್ದೀನಿ ಮತ್ತು 20 ಗ್ರಾಮ್ ಸಕ್ಕರೆ ತೊಗೊಂಡಿದ್ದೀನಿ, ಅರ್ಧ ಲೀಟ್ರ್ ನೀರು ತೊಗೊಂಡಿದ್ದೀನಿ, 10 ಗ್ರಾಮ್ ಆಗೋಷ್ಟು ರಾಗಿ ಹೆಲ್ತ್ ಮಿಕ್ಸ್ ತೊಗೊಂಡಿದ್ದೀನಿ. 4 ಇಂಗ್ರೀಡಿಯೆಂಟ್ಸ್ ತೊಗೊಂಡಿರೋದು. ತುಂಬ ಈಸಿಯಾಗಿ ಮಾಡ್ಬೋದು. ರಾಗಿ ಹೆಲ್ತ್ ಮಿಕ್ಸ್ನ ನೀಟಾಗಿ ಕಲಿಸ್ಬೇಕಾಗುತ್ತೆ ಗಂಟಿಲ್ದಲ್ಲೇ. ಅದಕ್ಕೋಸ್ಕರ ನಾನು 20 ml ನೀರು ತೊಗೋತಾ ಇದ್ದೀನಿ. ಫ್ರೆಂಡ್ಸ್, ಹೊರಗಿನ ವಾತಾವರಣ ಚೆನ್ನಾಗಿಲ್ಲ, ಬಿಸಿಲು ಜಾಸ್ತಿ. ಹಾಗಾಗಿ ಎಲ್ಲರೂ ಹೆಚ್ಚೆಚ್ಚಾಗಿ ನೀರು ಕುಡೀರಿ. ಆದಷ್ಟು ಸಣ್ಣ ಮಕ್ಕಳನ್ನ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ, ಈಚೆ ಬಿಡಬೇಡಿ. ಬಿಸಿಲು ಜಾಸ್ತಿ ಇರೋದ್ರಿಂದ ಅವ್ರ ಹೆಲ್ತ್ ಮೇಲೆ ಪರಿಣಾಮ ಬೀರುತ್ತೆ. ಈಗ 20 ಗ್ರಾಮ್ ರಾಗಿ ಹೆಲ್ತ್ ಮಿಕ್ಸ್ ಹಾಕ್ತಿದ್ದೀನಿ. ಇದನ್ನು ನೀಟಾಗಿ ಕಲಿಸ್ಕೋಬೇಕಾಗುತ್ತೆ, ಗಂಟಾಗ್ದಲೇ ಇರೋ ಥರ. ಗಂಟಾದರೆ ಚೆನ್ನಾಗಿರಲ್ಲ. ರಾಗಿ ಹೆಲ್ತ್ ಮಿಕ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ನಾವು ಸಣ್ಣ ಮಕ್ಕಳಿಗೆ ಸರಿ ಮಾಡೋಕ್ಕೋಸ್ಕರ ಹಸಿಟ್ಟನ್ನ ಕಡಿತೀವಲ್ವ, ಆ ಥರ ಇದೆ. ನನಗಂತೂ ನೋಡಿದ ತಕ್ಷಣ ತುಂಬ ಖುಷಿ ಆಯಿತು. ಫ್ರೆಂಡ್ಸ್, ನಿಜ ಹೇಳಬೇಕು ಅಂದರೆ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ತುಂಬಾ ಬೆನಿಫಿಟ್ಸ್ ಸಿಗ್ತಿದೆ. ನಾವು ಸೂಪರ್ ಮಾರ್ಕೆಟ್ಗೆ ಹೋಗಿ ಒಂದು ರಾಗಿ ಹೆಲ್ತ್ ಮಿಕ್ಸ್ ತೊಗೋಬೇಕು ಅಂದರೆ ಮ್ಯಾಕ್ಸಿಮಮ್ 300ರಿಂದ 400 ರೂಪಾಯಿ ಇರುತ್ತೆ. ಅಂಥದ್ರಲ್ಲಿ ಫ್ರೀಯಾಗಿ ಕೊಡ್ತಿದ್ದಾರೆ ಅಂದರೆ ಇದು ಖುಷಿ ಪಡೋ ವಿಷಯ ಅಲ್ವಾ. ಫ್ರೆಂಡ್ಸ್, ನೋಡಿ, ಈಗ ನಾನು ನೀಟಾಗಿ ಕಲಿಸ್ಕೊಂಡಿದ್ದೀನಿ, ಯಾವುದೇ ರೀತಿಯ ಗಂಟಿಲ್ಲ. ಫ್ರೆಂಡ್ಸ್, ನೆಕ್ಸ್ಟು ನಾವಿಲ್ಲಿ ಗ್ಯಾಸ್ನ ಹಚ್ಕೊಳ್ಳೋಣ. ಕೆನೆಭರಿತ ಹಾಲನ್ನ ಪ್ರಿಪೇರ್ ಮಾಡಬೇಕು ಅಂದರೆ ಫಸ್ಟು ನಾವು ಬಿಸಿ ನೀರನ್ನ ಕಾಯಿಸ್ಕೋಬೇಕಾಗುತ್ತೆ. ಬಿಸಿ ನೀರು ಅಂದರೆ ಸ್ವಲ್ಪ ಬಿಸಿ ಇದ್ದರೆ ಸಾಕು, ಜಾಸ್ತಿ ಕುದಿಸೋಕೆ ಹೋಗಬೇಡಿ. ಫ್ರೆಂಡ್ಸ್, ನಾನಿಲ್ಲಿ 1/4 ಲೀಟ್ರ್ ನೀರು ತೊಗೊಂಡಿದ್ದೀನಿ. ಜಾಸ್ತಿ ಬಿಸಿ ಮಾಡೋಕ್ಕೆ ಹೋಗಲ್ಲ, ಲೈಟಾಗಿ ಬಿಸಿ ಮಾಡ್ತೀನಿ. ಫ್ರೆಂಡ್ಸ್, ಹಾಲಿನ ಪುಡಿಯಿಂದ ಬೇಜಾನ್ ಸ್ವೀಟ್ಸ್ ಮಾಡ್ಬೋದು, ನೀವು ಕೂಡ ಟ್ರೈ ಮಾಡಿ. ಈಗ ನೀರು ಬಿಸಿ ಆಗಿದೆ. 36 ಗ್ರಾಮ್ ಹಾಲಿನ ಪುಡಿನ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಹಾಲಿನ ಪುಡಿನ ನೀಟಾಗಿ ಕಲಿಸ್ಕೋಬೇಕಾಗುತ್ತೆ. ಇದು ಕೂಡ ಗಂಟಾಗುತ್ತೆ, ಹಾಗಾಗಿ ನೀಟಾಗಿ ಕಲಿಸ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ನಂದು ಉಪ್ಪಿಟ್ಟು ವಿಡಿಯೋಗೆ ಯಾರೋ ಒಂದು ಕಮೆಂಟ್ ಹಾಕಿದ್ರು, ನೀನೇ ತಿನ್ನು ಅಂತ. ನಾನು ಮೊದಲು ಊಟ ಮಾಡ್ದಲೇ ಮಕ್ಕಳಿಗೆ ನಾನು ಕೊಡೋಕ್ಕೆ ಹೋಗಲ್ಲ. ಯಾಕೆ ಅಂದರೆ ಏನಾದರೂ ಪ್ರಾಬ್ಲಮ್ ಆದರೆ ಫಸ್ಟ್ ನನಗೆ ಆಗಲಿ ಅಂತ. ಹಾಲೀಗ ನೀಟಾಗಿ ಕುದ್ದಿದೆ ಮತ್ತು ನೀಟಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ನಾವು ರಾಗಿ ಹೆಲ್ತ್ ಮಿಕ್ಸ್ನ ಮಿಕ್ಸ್ ಮಾಡೋಣ. ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ, ಯಾವುದೇ ರೀತಿ ಗಂಟಾಗ್ದಲೇ ಇರೋ ಥರ. ಈಗ ನಾನು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಯಾವ ರೀತಿ ಮಿಕ್ಸ್ ಮಾಡ್ತೀನಿ ಅಂತ. ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋರು ನನಗೆ ಕಮೆಂಟ್ ಮಾಡಿ, ನೀವು ಕೂಡ ಯಾವ್ಯಾವ ಬೆನಿಫಿಟ್ಸ್ನ ಪಡ್ಕೊಂಡಿದ್ರಿ, ಎಷ್ಟು ಖುಷಿ ಪಟ್ಟಿದ್ರಿ ಅಂತ. ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ ಮಾಡ್ತಿದ್ದೀರಾ. ನನಗಂತೂ ತುಂಬ ಖುಷಿ ಆಗ್ತಿದೆ. ಈ ಸಪೋರ್ಟ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಕೆಲವರು ಬೇರೆ ಬೇರೆ ವಿಡಿಯೋಗಳನ್ನ ರಿಕ್ವೆಸ್ಟ್ ಮಾಡಿದ್ದೀರಾ. ನಂಗೆ ಟೈಮ್ ಸಿಕ್ತಾಗೆಲ್ಲ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ, ಅಲ್ಲಿವರೆಗೂ ಬೇಜಾರು ಮಾಡ್ಕೋಬೇಡಿ. ನಾನಿಲ್ಲಿ ಇಬ್ಬರಿಗೆ ಮಾತ್ರ ಆಗೋಷ್ಟು ಮಾಡ್ತಿರೋದ್ರಿಂದ 20 ಗ್ರಾಮ್ ಸಕ್ಕರೆ ಹಾಕ್ತಿದ್ದೀನಿ. ಕೆಲವರಿಗೆ ಸ್ವೀಟ್ ತುಂಬ ಇಷ್ಟ ಇರುತ್ತೆ, ಅವ್ರು ಬೇಕಾದರೆ ಜಾಸ್ತಿ ಹಾಕ್ಕೋಬೋದು. ರಾಗಿ ಮಾಲ್ಟನ್ನ ಚೆನ್ನಾಗಿ ಕುದಿಸೋಣ. ಇಲ್ಲ ಅಂದರೆ ರಾಗಿ ಹೆಲ್ತ್ ಮಿಕ್ಸ್ದು ಸ್ಮೆಲ್ ಬರ್ತಾ ಇರುತ್ತೆ, ಹಾಗಾಗಿ ಚೆನ್ನಾಗಿ ಕುದಿಬೇಕಾಗುತ್ತೆ. ರಾಗಿ ಮಾಲ್ಟ್ ಕ್ಯಾಮ್ರದ ಬೆಳಕಿಗೆ ವೈಟ್ ಕಾಣ್ತಿದೆ, ಅದ್ರದ್ದು ರಿಯಲ್ ಕಲರ್ ಬಂದು ಲೈಟ್ ಬ್ರೌನ್. ಫೈನಲಿ ರಾಗಿ ಮಾಲ್ಟ್ ರೆಡಿ ಆಗಿದೆ. ಟೇಸ್ಟ್ ಮಾಡಿ ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಹಾಗೆ ಸ್ಕೂಲ್ಗಳಲ್ಲೂ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ. ನೀವು ಮನೇಲಿ ಮಾಡ್ಕೊಂಡು ಕುಡಿಬೇಕು ಅಂದರೆ ಸೂಪರ್ ಮಾರ್ಕೆಟಿಂದ ತೊಗೊಬಂದು ಮಾಡ್ಕೊಂಡು ಕುಡಿಬೇಕಾಗುತ್ತೆ. ಈ ರಾಗಿ ಮಾಲ್ಟ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. BP ಶುಗರ್ ಇರೋರಿಗಂತೂ ತುಂಬ ಒಳ್ಳೆಯದು. ನನ್ನ ತಮ್ಮ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿದೆ ಅಂತ ಅಂದ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಮತ್ತೊಂದು ವಿಡಿಯೋದಲ್ಲಿ ಒಳ್ಳೆ ಕಂಟೆಂಟೊಂದಿಗೆ ನಿಮ್ಮನ್ನ ಮೀಟ್ ಮಾಡ್ತೀನಿ. ನಮಸ್ಕಾರ.